ಸೊ IVF ಮಾಡಿಸ್ಕೊಂಡು ಎಂಬ್ರಿಯೋಸ್ನ ಭ್ರೂಣಗಳನ್ನ ವಾಪಸ್ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಹೇಗೆ ಇರಬೇಕು, ಏನೇನು ಮಿತ್, ಏನೇನು ಫ್ಯಾಕ್ಟ್ ಅಂತ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತೀನಿ. ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್. ಸೊ ಎಲ್ಲರೂ ಹೇಳ್ತಾರೆ ಫಸ್ಟಾಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದೆಯಾ, ಬೆಡ್ ರೆಸ್ಟಲ್ಲಿ ಇರಬೇಕು, ಕಂಪ್ಲೀಟಾಗಿ ಮಲ್ಕೊಂಡೇ ಇರಬೇಕು ಅಂತ. ಆದರೆ ಅದು ನಿಜನಾ? ನಾಟ್ ರಿಯಲಿ. ಏನೂ ಎವಿಡೆನ್ಸ್ ಇಲ್ಲ ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಇರೋದಕ್ಕೂ ಅಥವಾ ಓಡಾಡ್ಕೊಂಡಿದ್ರೂ ಪ್ರೆಗ್ನೆನ್ಸಿ ರೇಟ್ಸ್ ಕಮ್ಮಿ ಆಗುತ್ತೆ ಅಂತ ಜಾಸ್ತಿ ಏನೂ ಎವಿಡೆನ್ಸ್ ಇಲ್ಲ. ಅದು ಯಾಕೆ? ನಮ್ಮ ಯೂಟ್ರಸ್ಸು ನಾರ್ಮಲ್ ಆಗಿ ಈ ಥರ ಸ್ಟ್ರೇಟ್ ಇರಲ್ಲ. ಏನಾದರೂ ಹಾಕಿ ನಾವೇನಾದರೂ ಕೆಲಸ ಮಾಡಿ ಓಡಾಡಿದ್ರೆ ಧಬಕ್ಕಂತ ಹಿಂಗೆ ಬಿದೋಗೋಕ್ಕೆ. ಆದರೆ ಅದು ಸ್ವಲ್ಪ ಹಿಂಗೆ ಬೆಂಟಾಗಿರುತ್ತೆ. ಬೇರೆ ಅದು ಅನಾಟಮಿನೇ ಆ ಥರ ಇದೆ. ಎಷ್ಟೊಂದು ಸಾರಿ ನ್ಯಾಚುರಲಾಗಿ ಪ್ರೆಗ್ನೆಂಟ್ ಆದಾಗ ಜನರಿಗೆ ಗೊತ್ತೇ ಇರಲ್ಲ ಈ ಫೇಸು, ಯಾವಾಗ ಎಂಬ್ರಿಯೋ ಇಂಪ್ಲಾಂಟ್ ಆಗುತ್ತೆ, ಯಾವಾಗ ಪ್ರೆಗ್ನೆನ್ಸಿ ಆಗುತ್ತೆ ಅಂತ. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೂ ಕೂಡ ಎಷ್ಟು ನ್ಯಾಚುರಲ್ ಆಗಿ ಇರ್ತೀವೋ, ಎಷ್ಟು ಸ್ಟ್ರೆಸ್ ಫ್ರೀ ಇರ್ತೀವೋ, ಎಷ್ಟು ನಾವು ಮಿನಿಮಲ್ ಕೆಲಸ ಮಾಡ್ಕೊಂಡಿರ್ತೀವೋ ಅದು ನಮ್ಮ ಬಾಡಿಗೆ ಒಳ್ಳೆಯದು. ಆವಾಗ ಪ್ರೆಗ್ನೆನ್ಸಿ ರೇಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಮಿತ್ತೇನು, ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀರಾ, ಆವಾಗ ಚಿಕನ್ ತಿನ್ನಬಾರ್ದು, ಎಗ್ ತಿನ್ನಬಾರ್ದು, ಹೀಟ್ ಪದಾರ್ಥ ತಿನ್ನಬಾರ್ದು, ಅವೆಲ್ಲ ಎಷ್ಟೊಂದು ಮಿತ್ ಬರುತ್ತೆ. ಸೊ ಎಲ್ಲರೂ ಬಂದು ಕೇಳ್ತಾರೆ, ನಾನು ಏನು ತಿನ್ನಬೇಕು ಡಾಕ್ಟರ್, ಎಲ್ಲ ತಿನ್ನಬೇಡಿ ಅಂತ ಹೇಳ್ತಾರೆ ಅಂತ. ಸೊ ಏನಾಗುತ್ತೆ, ಚಿಕನ್ನಲ್ಲಿ ಎಗ್ಗಲ್ಲಿ ಎಲ್ಲ ಪ್ರೋಟೀನ್ಸ್ ಇರುತ್ತೆ, ದಟ್ ಈಸ್ ಗುಡ್ ಫಾರ್ ಆರ್ ಬಾಡಿ. ಸೊ ಆಬ್ವಿಯಸ್ಲಿ ಒಂದು ವಾರದಲ್ಲಿ 1 or 2 times ಚಿಕನ್ ತಿನ್ನೋದ್ರಿಂದ ಏನೂ ಆಗಲ್ಲ, ಅಥವಾ ಪ್ರೋಟೀನ್ಸ್ ತಿನ್ನೋದ್ರಿಂದ ಏನೂ ಆಗಲ್ಲ. ಫ್ರೂಟ್ಸ್ ಕೂಡ ತಿನ್ನಬೇಕು, ಡ್ರೈ ಫ್ರೂಟ್ಸ್ ತಿನ್ನಬೇಕು. ಸೊ ನಾರ್ಮಲಾಗಿ ಸಿಗೋ ಫ್ರೂಟ್ಸು, ಸಿಟ್ರಸ್ ಫ್ರೂಟ್ಸು, ಬನಾನಾ, ಆ್ಯಪಲ್ ಇವೆಲ್ಲ ತಿನ್ಬೋದು. ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ ಎಲ್ಲ ಕೂಡ ತಿಂದು ಹೆಲ್ದಿಯಾಗಿ ನಾವು ಸೇವಿಸಿದಷ್ಟು ಆವಾಗ ಪ್ರೆಗ್ನೆನ್ಸಿ ರೇಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಮಿತ್ ಏನು ಅಂದರೆ, ಕಾಫ್ ಮಾಡಿದ್ರೆ ಇಲ್ಲ ಸ್ನೀಸ್ ಮಾಡಿದ್ರೆ ಎಂಬ್ರಿಯೋಸ್ ಬಿದೋಗುತ್ತೆ ಅಂತ. ಆದರೆ ಆ ಥರ ಇಲ್ಲ. ನಾನು ನಿಮಗೆ ಹೇಳ್ದಂಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಯೂಟ್ರಸ್ದು ಕಾನ್ಫಿಗ್ರೇಷನ್ನೇ ಬೇರೆ ಥರ ಇರುತ್ತೆ. ಸೊ ಕೆಮ್ಮಿಂದ ಆಗಲಿ, ಜಾಸ್ತಿ ಸ್ನೀಸ್ ಆಗಲಿ ಅದರಿಂದ ಎಂಬ್ರಿಯೋಸ್ ಬೀಳೋದಿಲ್ಲ. ಒಬ್ಬೊಬ್ಬರು ಹೇಳ್ತಾರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ರೆಸ್ಟೇ ತೊಗೊಂಡಿರಿ, ಯೂರಿನ್ ಪಾಸ್ ಮಾಡಬೇಡಿ ಅಂತ. ಬಟ್ ಯೂರಿನ್ ಪಾಸ್ ಮಾಡಲಿಲ್ಲ ಅಂದರೆ ಯೂಟ್ರಸ್ ಇಲ್ಲಿದೆ, ಬ್ಲ್ಯಾಡರ್ ಇಲ್ಲಿದೆ. ಸೊ ಯೂಟ್ರಸ್ಸು ಆವಾಗ ಎಂಬ್ರಿಯೋ ಹಾಕಿರ್ತೀವಿ, ಬ್ಲ್ಯಾಡರ್ದು ಕಾಂಟ್ರಾಕ್ಷನ್ಸ್ ಆಗುತ್ತೆ ಜಾಸ್ತಿ ನಾವು ಯೂರಿನ್ ಹೋಲ್ಡ್ ಮಾಡಿದರೆ. ಆವಾಗ ಇದರಿಂದ ಅದು ಯೂಟ್ರಸ್ಗೂ ಟ್ರಾನ್ಸ್ಮಿಟ್ ಆಗಿ ಯೂಟ್ರಸಲ್ಲೂ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿ ಎಂಬ್ರಿಯೋ ಇಂಪ್ಲಾಂಟೇಷನ್ ಕಮ್ಮಿ ಆಗುತ್ತೆ. ಆದ್ದರಿಂದ ಆ ಥರ ಏನಿಲ್ಲ, ಯೂರಿನ್ ಇಟ್ಕೊಂಡು ಕೂತಿರ್ಬೇಕು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಂತ, ಅದೆಲ್ಲ ಒಂದು ಮಿತ್. ಇನ್ನೊಂದು ಮಿತ್ ಏನು ಅಂದರೆ, ವಾರ್ಮ್ ಆಗಿ ಫೀಟ್ ಇಟ್ಕೊಂಡಿದ್ರೆ ಯೂಟ್ರಸ್ ಕೂಡ ವಾರ್ಮ್ ಆಗಿರುತ್ತೆ. ಸೊ ಆ ಥರ ಏನೂ ಇಲ್ಲ. ಯೂಟ್ರಸ್ ನಿಮಗೆ ಚಳಿ ಹಾಕ್ತಿದ್ರೆ ಹಾಕ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಪ್ರೆಗ್ನೆನ್ಸಿ ರೇಟ್ಸ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಸಾಕ್ಸ್ ಹಾಕೊಂಡು ಕೂತಿರೋದು ಅವೆಲ್ಲ ಏನು ಮ್ಯಾಟರ್ ಆಗೋದಿಲ್ಲ. ಇನ್ನೊಂದು ಕೇಳ್ತಾರೆ, ಡಾಕ್ಟರ್ ನಾನು ತಲೆ ಸ್ನಾನ ಮಾಡ್ಕೊಬೋದಾ, ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾಯಿದ್ದೀನಿ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಎಷ್ಟು ಕ್ಲೀನ್ ಇಟ್ಕೊತೀರೋ, ಅಷ್ಟು ಹೈಜೀನಿಕ್ ಆಗಿ ಇಟ್ಕೊತೀರೋ ಆವಾಗ ನಿಮಗೆ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಬಾಡಿಲಿ ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಅದರಿಂದ ಪ್ರೆಗ್ನೆನ್ಸಿ ರೇಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಏನಾದರೂ ಎಂಬ್ರಿಯೋ ಸಕ್ಸಸ್ ಆಗೋಕ್ಕೆ ಇಲ್ಲ ಫೇಲ್ ಆಗೋದಕ್ಕೆ ನೀವು ಮೆಡಿಸಿನ್ಸ್ ಟೈಮಿಗೆ ತೊಗೊಬೇಕು. ಆವಾಗ ಡೆಫಿನೆಟ್ಲಿ ಇದು ಪ್ರೆಗ್ನೆನ್ಸಿ ಚಾನ್ಸಸ್ನ ಅಫೆಕ್ಟ್ ಮಾಡುತ್ತೆ. ತುಂಬ ಭಾರದ್ದು ಎಲ್ಲ ಎತ್ತಕ್ಕೆ ಹೋಗಬಾರ್ದು. ಇದು ಬಿಟ್ಟು ಮ್ಯಾಕ್ಸಿಮಮ್ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಇನ್ನೇನು ಮೇಜರ್ ಪ್ರಿಕಾಷನ್ಸ್ ತೊಗೊಬೇಕು ಅಂತ. ಬಟ್ ಮೇನ್ ಫ್ಯಾಕ್ಟರ್ ಆಫ್ ಎಂಬ್ರಿಯೋ ಸಕ್ಸಸ್ ಇಸ್ ದ ಕ್ವಾಲಿಟಿ ಆಫ್ ಎಂಬ್ರಿಯೋ. ಕ್ವಾಲಿಟಿ ಚೆನ್ನಾಗಿದ್ದರೆ ಯೂಶಲಿ ಪ್ರೆಗ್ನೆನ್ಸಿ ಇಂಪ್ಲಾಂಟ್ ಆಗುತ್ತೆ.